ಶೇಣಣ್ಣವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ತಾರೆ. ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಏರ್ಪಡಿಸಿರುವ ಹಿರಿಯ ನಾಗರಿಕರ ಆರೋಗ್ಯ ತಪಾಸಣಾ ಶಿಬಿರ ನಮ್ಮ ರಾಜೀವ್ ಸ್ನೇಹ ಬಳಗದಿಂದ ನಮ್ಮ ಕುಮಾರ್ ಅವರು ಏರ್ಪಡಿಸಿರುವ ಈ ಕಾರ್ಯಕ್ರಮ ಈಗಾಗಲೇ ನಾನು ಹೇಳಿದೆ, ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡುವಾಗ ಹೇಳಿದೆ, ಈ ಥರ ಕಾರ್ಯಕ್ರಮಗಳನ್ನು ಪರ್ಟಿಕ್ಯುಲರ್ ಆಗಿ ಏನು ಹಿರಿಯ ನಾಗರಿಕರ ದಿನಾಚರಣೆ ಇರ್ತದೆ ಅದನ್ನು ಆಚರಿಸೋ ಮೂಲಕ ಅದನ್ನು ಆಚರಿಸುವ ಸಲುವಾಗಿ ಈ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸ್ತಾ ಇರ್ತಾರೆ. ಅವಾಗ ಮಾಡ್ತಾನೆ ಇರ್ತಾರೆ. ಅಂದರೆ ಅವ್ರಿಗೆ ಅದೊಂದು ಪ್ಯಾಷನ್ ಅಂತ, ಅವ್ರಿಗದೊಂದು ಗೀಳು ಮಾಡಬೇಕು. ನಮ್ಮ ಸಮಾಜದಲ್ಲಿ ಯಾರು ಹಿರಿಯರು ಇರ್ತಾರೆ, ಹಿರಿಯ ನಾಗರಿಕರು ಅನಿಸ್ಕೊಂಡು ಅವರು ಸ್ವಾಸ್ಥ್ಯವಾಗಿರಬೇಕು. ಅವರು ಸ್ವಾಸ್ಥ್ಯವಾಗಿದ್ದರೆ ಅವರಿಂದ ಅವರ ಮುಂದಿನ ಪೀಳಿಗೆಗಳಿಗೆ ಬೇಕಾದಷ್ಟು ಮಾರ್ಗದರ್ಶನ ಸಿಗುತ್ತೆ. ಅದರಿಂದ ಅವರು ಚೆನ್ನಾಗಿರ್ತಾರೆ, ಇಡೀ ದೇಶನೇ ಸುಭಿಕ್ಷವಾಗಿರುತ್ತೆ. ಅದು ಸುಭಿಕ್ಷವಾಗಿರೋದಕ್ಕೆ ಕಾರಣ ಏನು ಅಂತಂದರೆ ಈ ಹಿರಿಯ ನಾಗರಿಕರನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು. ಈ ಒಂದು ಕಾಳಜಿ ಇಟ್ಕೊಂಡು ಕುಮಾರ್ ಅವರು ಅವಾಗ ಏರ್ಪಡಿಸ್ತಾ ಇರ್ತಾರೆ. ಎಲ್ಲರೂ ಇದರಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸಿ ಇದರ ಪ್ರಯತ್ನ ಪಡ್ಕೊಳ್ಬೇಕು ಅಂತ ನಾನು ಈಗಾಗಲೇ ಹೇಳಿದೆ ನಿಮಗೆ. ಯಾಕೆಂತಂದರೆ ಈಗ ರಾಜೀವ್ ಅವರು ಹೇಳಿದಾಗೆ ಅನೇಕ ಕಾರಣಗಳಿಂದ ಮನೆಯಲ್ಲಿ ಹಿರಿಯ ನಾಗರಿಕರು ಒಬ್ಬಟ್ಟೇ ಆಗಿಬಿಡುತ್ತಾರೆ. ಅವ್ರಿಗೆ ಜೊತೆ ಇರಲ್ಲ. ಅವ್ರನ್ನು ಗಮನಿಸೋಂಥ ಜನ ಈ ಒಂದು ಪ್ರಪಂಚದಲ್ಲಿ ಈ ಒಂದು ಎಂಥ ಪ್ರಪಂಚ ಅಂದರೆ ಸ್ಪೀಡಿ ವರ್ಲ್ಡ್ ಅಂತಾರೆ. ಅಂದರೆ ಎಲ್ರಿಗೂ ಆ ಥರದಲ್ಲಿ ಇರ್ತಾರೆ. ಕೆಲಸಕ್ಕೆ ಹೋಗಾತ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಸ್ಕೂಲ್ಗೆ ಹೋಗಾತಿರ್ಬೋದು, ಮಕ್ಕಳು ರೆಡಿ ಮಾಡೋ ಅಂಥದ್ದು. ಈ ಒಂದು ಆ ಥರದ ಜೀವನದಲ್ಲಿ ಹಿರಿಯ ನಾಗರಿಕರಿಗೆ ಗಮನ ಅಷ್ಟು ಕೊಡೋದಿಲ್ಲ. ಆ ಹಿರಿಯ ನಾಗರಿಕರಿಗೆ ಏನಾಗುತ್ತೆ ಅಂತಂದರೆ ಯಾರು ನಮ್ಮ ಗಮನ ಕೊಡ್ತಾ ಇಲ್ವಲ್ಲ ಅನ್ನೋದೇ ಒಂದು ಮನಸ್ಸಿಗೆ ಯೋಚನೆ ಬಂದು ಇನ್ನೂ ಅನೇಕ ಕಾಯಿಲೆಗಳು ಅದರಿಂದ ಡೆವಲಪ್ ಆಗುತ್ತೆ. ಹಾಗಾಗಿ ಅವರು ವಾಕಿಂಗಿಗೆ ಬರ್ತಾರೆ, ಜೀವನ ಚೆನ್ನಾಗಿರಲಿ, ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಮಾಡೋದಕ್ಕೋಸ್ಕರ ವಾಕಿಂಗ್ ಬರ್ತಾರೆ. ಆ ಟೈಮಲ್ಲಿ ಯಾವುದೇ ಒಂದು ಸಂಕೋಚ ಇಲ್ದಿರ ಬಂದು ಇಲ್ಲಿ ಭಾಗವಹಿಸಲಿ ಅಂತ ಹೇಳ್ಬಿಟ್ಟು ಅನೇಕ ಪಾರ್ಕ್ಗಳಲ್ಲಿ ಈ ಸರ್ತಿ ಇಲ್ಲಿ, ಮುಂದಿನ ಸರ್ತಿ ಇನ್ನೊಂದು ಪಾರ್ಕ್, ಇನ್ನೊಂದು ದೇವಸ್ಥಾನ, ಹೀಗೆ ಏರ್ಪಾಡು ಮಾಡ್ತಾನೆ ಇರ್ತಾರೆ. ಅಲ್ಲಿ ಎಲ್ಲ ನೀವುಗಳು ಹೆಚ್ಚು ಹೆಚ್ಚು ಜನಗಳು ಭಾಗವಹಿಸಿ ಇದ್ರ ಪ್ರಯೋಜನ ಪಡ್ಕೊಳ್ಬೇಕು. ಇಡೀ ನೀವು ಇದನ್ನು ಬೇರೆಯವ್ರಿಗೆ ಪ್ರಚಾರ ಮಾಡಿ ಇಡೀ ಊರೇ ಒಂದು ಚೆನ್ನಾಗಿ ಸ್ವಾಸ್ಥ್ಯವಾಗಿರೋ ರೀತಿಯಲ್ಲಿ ನೀವು ಭಾಗವಹಿಸಬೇಕು. ಅದರಲ್ಲಿ ನಿಮಗೂ ಅದೊಂದು ಕರ್ತವ್ಯ ಇದೆ. ನೀವು ಏನು ಫ್ರೀಯಾಗಿ ಇಲ್ಲಿ ಕೊಡ್ತಾ ಇದ್ದಾರೆ, ಸರಿಯಾಗಿ ತಪಾಸಣೆ ಮಾಡ್ತಾರೋ ಇಲ್ವೋ ಅನ್ನೋ ಒಂದು ಯಾವುದೇ ಒಂದು ಇದು ಬೇಡ, ಅನ್ನೋದು ಭಯ ಬೇಡ. ಯಾಕೆಂತಂದರೆ ರಾಜೀವ್ ಈಗಾಗಲೇ ಹೇಳಿದಾಗೆ ಇಲ್ಲಿ ಎಲ್ಲ ಗುಣಮಟ್ಟದ ತಪಾಸಣೆ ನಡೆಯುತ್ತೆ. ಅಕಸ್ಮಾತ್ ಇಲ್ಲಿ ಏನು ಸರಿಯಾಗಿ ಇದಾಗಲಿಲ್ಲ ಅಂತಂದರೆ, ಅವ್ರಿಗೆ ತಪಾಸಣೆ ಸರಿಯಾಗಿ ಆಗಲಿಲ್ಲ ಅಂತಂದರೆ ಸುಯೋಗ ಹಾಸ್ಪಿಟಲ್ ಕೂಡ ಹೋಗ್ಬೋದು. ಇಲ್ಲಿ ಏನು ತಪಾಸಣೆ ಮಾಡಿ ಚೀಟಿ ಕೊಟ್ಟಿರ್ತಾರೆ ಅದನ್ನು ತೋರಿಸಿದ್ರೆ ಆ ಸುಯೋಗ ಹಾಸ್ಪಿಟ್ಲಲ್ಲಿ ನಿಮಗೆ ಸ್ಪೆಷಲ್ ಆಗಿ ಅಲ್ಲಿ ಫ್ರೀಯಾಗಿ ಕೂಡ ಮಾಡಿಕೊಡ್ತಾರೆ. ಮೆಡಿಸಿನ್ಗಳು ಕೂಡ ಕೊಡ್ತಾರೆ. ಹೀಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಏರ್ಪಡಿಸೋ ಈ ಶಿಬಿರ ಒಂದು ಸಮಾಜದ ಕಾಳಜಿಯಿಂದ ಮಾಡ್ತಾ ಇರೋದು, ನಿಮಗೋಸ್ಕರ ಮಾಡ್ತಾ ಇರೋದು. ನೀವು ಅದನ್ನು ಸದುಪಯೋಗ ಪಡ್ಕೊಂಡು ಎಲ್ಲರೂ ಆರಾಮವಾಗಿ, ಯಾಕೆಂದರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಬೇರೆ ಭಾಗ್ಯ, ಎಲ್ಲ ಭಾಗ್ಯಗಳಿಗಿಂತ ಆರೋಗ್ಯವಾಗಿದ್ದರೆ ಅದೇ ಒಂದು ದೊಡ್ಡ ಭಾಗ್ಯ. ಪರ್ಟಿಕ್ಯುಲರ್ಲಿ ಏನಾಗುತ್ತೆ, ವಯಸ್ಸಾಗ್ತಾ ಆಗ್ತಾ 60 ದಾಟಿದ ಮೇಲೆ ಆರೋಗ್ಯಕ್ಕಿಂತ ಹೆಚ್ಚು ಪ್ರಾಮುಖ್ಯವಾದದ್ದು ಯಾವುದೂ ಇಲ್ಲ. ದುಡ್ಡು ಇರ್ಬೋದು, ಕಾಸು ಇರ್ಬೋದು, ಏನೇ ಇರ್ಬೋದು, ಆರೋಗ್ಯ ಇಲ್ಲದೆ ಇದ್ದರೆ ಏನು ಅಷ್ಟು ಜೀವನ ಚೆನ್ನಾಗಿ ನಡೆಸೋಕ್ಕಾಗೋದಿಲ್ಲ. ಆರೋಗ್ಯನೇ ಭಾಗ್ಯ. ಹಾಗಾಗಿ ಎಲ್ಲರೂ ಆರೋಗ್ಯದ ಕಡೆ ಗಮನ ಹರಿಸಿ ಈ ರೀತಿ ಏನು ರಾಜೀವ್ ಸ್ನೇಹ ಬಳಗದಿಂದ ಅವಾಗ ಏರ್ಪಡಿಸ್ತಾ ಇರ್ತಾರೆ. ಉಚಿತ ತಪಾಸಣೆ ಶಿಬಿರ ಇರ್ಬೋದು ಅಥವಾ ಕಣ್ಣುಗಳ ಒಂದು ಪರೀಕ್ಷೆ ಇರ್ಬೋದು, ಈ ಎಲ್ಲ ಶಿಬಿರಗಳಲ್ಲಿ ಭಾಗವಹಿಸಿ ಅದರ ಅನುಕೂಲ ಪಡ್ಕೊಂಡು ಆರಾಮವಾಗಿ ನೆಮ್ಮದಿಯಿಂದ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ಒಂದು ಮಾತು ಮಾಡ್ತೀನಿ.